ತುಂಬಾ ಸಂತೋಷ ಆಗುತ್ತೆ. ಯಾಕೆಂತ ಹೇಳಿದ್ರೆ ಪ್ರಪ್ರಥಮವಾಗಿ ನಮ್ಮ ಪೊಲೀಸ್ ಫ್ಯಾಮಿಲಿಗೆ, ನಮ್ಮ ಕುಟುಂಬಕ್ಕೆ ಇದು ವಿಶೇಷವಾಗಿ ಪ್ರೀಮಿಯರ್ ದರ್ಶನವನ್ನ ಮಾಡಿಸಿದಂತ ನಾರಾಯಣ ಅವರಿಗೆ ಮತ್ತು ಡಾಕ್ಟರ್ ಕೆ ಮಂಜು ಮತ್ತು ರಮೇಶ್ ಯಾದವ್ ಅವರಿಗೆ ವಂದಿಸ್ತೇನೆ. ಕಲಾವಿದರಾಗಿ ಅವರ ತುಡಿತ, ಪೊಲೀಸ್ ಸಿಬ್ಬಂದಿ, ಆರ್ಮಿ, ದೇಶದ ಹೊರಗಡೆ ಸೈನಿಕರನ್ನ ಬಿಟ್ಟಿರೋದು ನಮಗೆ ಬೆನ್ನು ತೋರಿಸಿ ಶತ್ರುಗಳ ವಿರುದ್ಧ ಹೋರಾಡಿ ನಮ್ಮನ್ನ ಕಾಪಾಡಿದ್ದಾರೆ. ಆದರೆ ದೇಶದ ಒಳಗಡೆ ಇರುವಂತ ಸಮವಸ್ತ್ರಧಾರಿಗಳಿಗೆ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳಿ ಕಲಾವಿದರು ಈ ವಸ್ತುವನ್ನು ತಗೊಂಡಿರೋದಕ್ಕೆ ನಾನು ಮೊದಲು ಅವರನ್ನ ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಒಂದು ಜೈಂಟ್ ಮೀಡಿಯಾ. ಹಿಂದೆ ಸುಮಾರು 30-40 ವರ್ಷಗಳ ಹಿಂದೆ ಸೋಷಿಯಲ್ ಮೀಡಿಯಾ ಇಲ್ದಿದ್ದಾಗ ಕ್ರೈಮ್ ಆಗ್ತಾ ಇತ್ತು, ಕ್ರೈಮ್ ಆಗ್ತಿರ್ಲಿಲ್ಲ ಅಂತಲ್ಲ, ಶ್ರೀರಾಮಚಂದ್ರನ ಕಾಲದಿಂದನೂ ಆಗ್ತಾ ಇತ್ತು. ಆದ್ರೆ ಕ್ರೈಮ್ಗೆ ಆ ದೊಡ್ಡ ಮಟ್ಟದ ಕನೆಕ್ಷನ್ಸ್ ಇರಲಿಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾ ಅಂತ ಬರುವಂತ ಈ ಜೈಂಟ್ ಇದೆಯಲ್ಲ, 2 ಅಲಗಿನ ಕತ್ತಿ ರೂಪದಲ್ಲಿ ಒಳ್ಳೇದು ಮಾಡ್ತು, ಅಷ್ಟೇ ಕೆಟ್ಟದ್ದನ್ನು ಮಾಡೋದಕ್ಕೆ ಅವಕಾಶವನ್ನ ಯುವಜನತೆಗೆ ಕೊಡ್ತು. ಇವತ್ತಿನ ದಿನ ನಮ್ಮ ಭಾರತ ದೇಶದ GDP ಅತಿ ಎತ್ತರಕ್ಕೆ ಹೋಗಿರ್ಬೇಕಾದ್ರೆ ಇದೇ ಸೋಷಿಯಲ್ ಮೀಡಿಯಾ ಕಾರಣ, ಇದೇ IT-BT, ಇದೇ ವಾಟ್ಸಪ್, ಇದೇ ಫೇಸ್ಬುಕ್, ಎಲ್ಲದೂ ಕಾರಣ. ಹಾಗೇನೆ ಯುವ ಜನತೆ ಡ್ರಗ್ ಮಾಫಿಯಾ ಕೈಗೆ ಸಿಗಾಕೊಂಡಿದ್ದು, ಸೆಕ್ಸ್ ಮಾಫಿಯಾ ಕೈಗೆ ಸಿಗಾಕೊಂಡಿದ್ದು ಮತ್ತು ಹಲವಾರು ಸಮಸ್ಯೆಗಳು ಹೊಸದಾಗಿ ಬೃಹದಾಕಾರವಾಗಿ ಬೆಳೆಯೋದಕ್ಕೂ ಇದೇ ಸೋಷಿಯಲ್ ಮೀಡಿಯಾ ಕಾರಣ. ಈ ಒಂದು ವಸ್ತುವನ್ನೇ ಎಳೆಯಾಗಿ ತೆಗೆದುಕೊಂಡು ಅದರಲ್ಲೂ ಅದ್ಭುತ ಕಥೆಗಾರ, ಅದನ್ನ ದೊಡ್ಡ ದೊಡ್ಡ ಮಟ್ಟದ, ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅಂತ ದೊಡ್ಡ ಮೇರು ನಟರನ್ನ ತನ್ನ ಡೈರೆಕ್ಷನ್ ನಲ್ಲಿ ಮಾಡಿದಂತ ಅದ್ಭುತವಾದಂತ ಕಲೆಗಾರರವರು ನಾರಾಯಣ ಅವರು ಇದ್ರದ ಒಂದು ಎಳೆಯನ್ನ ಹಿಡ್ಕೊಂಡೋಗಿ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಇದು ನಮ್ಮ ಪೊಲೀಸರಿಗೆ ಅತ್ಯಂತ ಸಹಾಯಕ ಯಾಕಾಗುತ್ತೆ ಅಂತ ಹೇಳಿದ್ರೆ, ಪೊಲೀಸರು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ, ಪೀಸ್ ಅಂಡ್ ಟ್ರಾಂಕ್ವಿಲಿಟಿ ಮೇಂಟೈನ್ ಮಾಡೋದಕ್ಕೆ ಸಾರ್ವಜನಿಕರು ಕೈ ಜೋಡಿಸಿದಾಗ ಮಾತ್ರ ಅದು ಅತ್ಯುತ್ತಮವಾಗಿ ಮೂಡಿ ಬರುತ್ತೆ, ಅದು ಸೊಲ್ಯೂಷನ್ ಸಿಗೋದಕ್ಕೆ ಸಾಧ್ಯ ಆಗುತ್ತೆ.